ಕೊಡಮಣಿತಾಯ ದೈವ ಕ್ಷೇತ್ರದ ಆನುವಂಶೀಯ ಧರ್ಮದರ್ಶಿಗಳಾಗಿರುವ ಎ ಜೀವಂತರ ಕುಮಾರ್ ಅವರು ಈ ಭಾಗದ ಹಿರಿಯ ಸಾಮಾಜಿಕ ಧಾರ್ಮಿಕ ಮುತ್ಸದ್ದಿಗಳು. ಅವರ ಆಶೀರ್ವಾದ ಪೂರ್ವಕ ನುಡಿಗಳನ್ನು ಈ ಸಂಸ್ಥೆಗೆ ಅವರು ಆಡಬೇಕಾಗಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಕ್ಷೇತ್ರದ ದೈವವನ್ನು ನಾನು ಪ್ರಾರ್ಥಿಸ್ತಾ, ಹಾಗೆ ನೀವೇನು ಮುಸ್ಲಿಂ ಬಾಂಧವರು ಅಲ್ಲನನ್ನು ಪ್ರಾರ್ಥಿಸ್ತಾ ಇದ್ದೀರೋ ಅವರಿಗೂ ನಾನು ನಮಸ್ಕರಿಸ್ತಾ, ವೇದಿಕೆಯಲ್ಲಿರುವಂತಹ ಶ್ರೀ ಸೈಯದ್ ಹಾಜಿ ಸೈಯದ್ ಅಬ್ದುಲ್ ರೆಹಮಾನ್ ಸಾದಾತ್ ತಂಗಳ್ರವರೇ, ಹಾಗೂ ಅವರ ಸ್ನೇಹಿತರಾದಂಥ ಅಯ್ಯೂಬ್ ಅಹಮದ್ರವರೇ, ಹಾಗೂ ಎ ಗಫೂರ್ ಅವರೇ ಇವಾಗ ತಾನೇ ಇಲ್ಲಿಂದ ನಿರ್ಗಮಿಸಿದ್ದಾರೆ, ಹಾಗೂ ರಕ್ಷಿ ಶಿವರಾಮ್ ಅವರೇ, ಪಿ ಧರಣೇಂದ್ರ ಕುಮಾರ್ ಅವರೇ, ಸತೀಶ್ ಬಂಗೇರ ಅವರೇ, ಸೀತಾರಾಮ್ ರೈ ಅವರೇ, ಜಯರಾಜ್ ಕಂಬಳಿ ಅವರೇ, ಹಾಗೂ ಶ್ರೀಕಾಂತಪ್ಪ ಹಾಗೂ ಗಣೇಶ್ ಶೆಟ್ಟಿಯವರೇ, ಹಾಗೂ ಶಂಕರ್ ಭಟ್ ಬಾಲ್ಯ ಅವರೇ, ಮತ್ತು ಆನಂದ ಬಂಗೇರ್ ಕೋಡಿಂಗೇರಿ ಅವರೇ, ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಧರ್ಮ ಬಂಧುಗಳೇ. ಧರ್ಮ ಬಂಧು ಅಂತ ಹೇಳಲಿಕ್ಕೆ ಒಂದು ಕಾರಣ ಇದೆ. ನಾವೆಲ್ಲ ಒಂದೇ, ಜಾತಿ ಮಾತ್ರ ಬೇತೆ ಆಗಿರ್ಬೋದು, ಎಲ್ಲರೂ ನಾವು ಒಂದೇ. ಆದ್ದರಿಂದ ಆ ರೀತಿ ನಾನು ಉಚ್ಚರಿಸಿದ್ದೇನೆ. ಇಲ್ಲಿ ಈ ಕಟ್ಟಡ ನಿರ್ಮಾಣ ಹಂತದಲ್ಲಿರುವಾಗ ನಾನು ಕ್ಷೇತ್ರದಲ್ಲಿ ನಿಂತು ನೋಡ್ತಾ ಇದ್ದೆ. ಭಾಳ ಅದು ಎಷ್ಟು ಫಾಸ್ಟ್ ಆಗಿದೆ ಅಂತಂದರೆ, ನಾನು ದಿನ ನೋಡುವಾಗ ಒಂದೊಂದು ಫ್ಲೋರ್ಗಳು ಅಥವಾ ಒಂದೊಂದು ಮೇಲೆ ಹೋಗ್ತಾ ಇತ್ತು. ಒಂದಿನ ನಾನು ಆಲಿಯ ಬರೋ ಹತ್ರ ಕೇಳಿದೆ, ಏನಾಗ್ತದೆ ಅಲ್ಲಿ, ಏನೋ ಒಂದು ಆಗ್ತಾ ಇದೆ, ಏನು ಮಸೀದಿಗಳೇನಾದ್ರು ಆಗ್ತಾ ಇದೆಯೋ, ಮಸೀದಿ ಏನಾದ್ರು ಆಗ್ತಾ ಇದೆಯೋ, ಅಥವಾ ಬೇರೆ ಏನಾದರೂ ಮದರಸಗಳಾಗ್ತಾ ಇದೆಯೋ ಏನು ಅಂತ ಕೇಳಿದೆ. ಅವಾಗ ಹೇಳಿದೆ, ಇಲ್ಲ, ಅದೊಂದು ಶಾಲೆ ಆಗ್ತಾ ಇದೆ ಅಲ್ಲಿ. ಭಾಳ ಸಂತೋಷ ಆಯ್ತು ನನಗೆ. ಮುಂದಕ್ಕೆ ಸ್ವಲ್ಪ ದಿನ ಬಿಟ್ಟಾದಮೇಲೆ ಇದು ಹೆಣ್ಣು ಮಕ್ಕಳಿಗಾಗಿ, ಮುಸ್ಲಿಂ ಹೆಣ್ಣು ಬಾಂಧವರಿಗಾಗಿ ಮಾಡಿದ, ಹೆಣ್ಣು ಮಕ್ಕಳಿಗಾಗಿ ಕಟ್ಟಿದಂಥ ಈ ಶಾಲೆ ಎಂಬ ಬಗ್ಗೆ ನನ್ನ ಗಮನಕ್ಕೆ ಬಂತು. ಬಹುಶಃ ನಮ್ಮ ಕಾಲದಲ್ಲಿ ಸುಮಾರು ಒಂದು 65-70 ವರ್ಷ ಹಿಂದೆ ಮುಸ್ಲಿಂ ಮಕ್ಕಳು, ಹೆಣ್ಣುಮಕ್ಕಳು ಶಾಲೆಗೆ ಹೋಗೋದು ಭಾಳ ಕಡಿಮೆ. ಆದರೆ ಅದನ್ನು ನಾನು ಇಲ್ಲಿ ಹೊಕ್ಕಾಡಿಗೋಳಿಯಲ್ಲಿ ಇರುವಾಗ ಅಥವಾ ಒಗ್ಗದಲ್ಲಿ ಇರುವಾಗ, ಮುಂದಕ್ಕೆ ನಾನು ಬೆಂಗಳೂರಲ್ಲಿ ಕೂಡ ಇರುವಾಗ, ನಾನು ಹೆಣ್ಣು ಮಕ್ಕಳನ್ನು ಕಾಲೇಜ್ಗೆ ಅಥವಾ ಹೈಸ್ಕೂಲಿಗೆ ಹೋಗೋದನ್ನು ನೋಡಲೇ ಇಲ್ಲ. ಭಾಳ ಕಡಿಮೆ, 1-2% ಮಕ್ಕಳು ಮಾತ್ರ ಬರ್ತಾಯಿದ್ರು. ಈ ಬಗ್ಗೆ ತಿಳ್ಕೊಂಡಾಗ 1881ರಲ್ಲಿ ಮೈಸೂರಿನ ಮಹಾರಾಣಿಯರಾದಂಥ ಕೆಮ್ಮಮ್ಮಾಣಿ ವಾಣಿವಿಲಾಸ ಸನ್ನಿಧಾನದವರು ಒಂದು ಶಾಲೆಯನ್ನು, 12 ಮಕ್ಕಳಿಗಾಗಿ ಒಂದು ಶಾಲೆಯನ್ನು ಕಟ್ತಾರವರು ಮೈಸೂರಲ್ಲಿ, ಕೇವಲ 12 ಮಕ್ಕಳಿಗಾಗಿ. ಮುಂದಕ್ಕೆ ಅದು ಬೆಳೆದು 1920ರಲ್ಲಿ ಒಂದು ಕಾಲೇಜಾಗಿ, ಅದು 2nd ಗ್ರೇಡ್ ಕಾಲೇಜಾಗಿ ಅದು ಬೆಳೀತದೆ. ಮುಂದಕ್ಕೆ ಅದು ಮಹಾರಾಣೀಸ್ ಕಾಲೇಜಾಗಿ ಮೈಸೂರಿನಲ್ಲಿ ಒಂದು ಉತ್ತಮ ಮಟ್ಟದ ಒಂದು ಕಾಲೇಜಾಗಿ ಅದು ಬೆಳೀತದೆ. ಮುಂದಕ್ಕೆ ಅವರ ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಬೆಂಗಳೂರಲ್ಲಿ ಕೂಡ ಒಂದು ಮಹಾರಾಣೀಸ್ ಕಾಲೇಜನ್ನು ಪ್ರಾರಂಭಿಸ್ತಾರೆ. ಆದರೆ ನೆನಪಿಟ್ಕೊಳ್ಳಿ, ಅದರ ಎಲ್ಲ ಉತ್ಸವ ನಡ್ಕೊಂಡವರು ಸರ್ ಮಿರ್ಜಾ ಇಸ್ಮಾಯಿಲ್ರವರು. ಆವಾಗ ಅವರು ನಮ್ಮ ಮೈಸೂರು ಸಂಸ್ಥಾನದ ಅವರು ದಿವಾನರಾಗಿದ್ದರು. ಅವರ ಮೂಲಕ ಈ ಹೆಣ್ಣು ಮಕ್ಕಳ ಶಾಲೆಗಳು 2 ಬಂತು. ಮುಂದೆ ಅಲ್ಲಲ್ಲಿ ಆದರೂ ಕೂಡ ಇವಾಗ ನಾನೊಂದು ಗಮನಿಸ್ತಾ ಇದ್ದೇನೆ, ನಮ್ಮ ಎಜುಕೇಷನ್ ಏನು ನಾವು ಗಂಡು ಹೆಣ್ಣು ಮಕ್ಕಳು ಒಟ್ಟಿಗೆ ಶಾಲೆಯಲ್ಲಿ ಕಲಿಯುವಂಥ ಒಂದು ವಿದ್ಯಾಭ್ಯಾಸ ಬಂತೋ, ಅಲ್ಲಿನ ಸ್ವಲ್ಪ ನಮ್ಮ ವ್ಯವಸ್ಥೆಗಳೆಲ್ಲ ಸ್ವಲ್ಪ ಹಾಳಾದಂತೆ ಕಾಣ್ತದೆ. ಆದರೂ ಹೆಣ್ಣು ಮಕ್ಕಳಿಗೆ ನಾವೆಲ್ಲ ಓದುವಾಗ, ಬೆಂಗಳೂರಲ್ಲಿ ಓದುವಾಗ, ಗಂಡು ಮಕ್ಕಳಿಗೆ ಬೇರೆ ಕಾಲೇಜು, ಹೆಣ್ಣು ಮಕ್ಕಳಿಗೆ ಬೇರೆ ಕಾಲೇಜುಗಳಿತ್ತು.
ಇವಾಗೆಲ್ಲ ಹಾಗಿಲ್ಲ. ಈ ಸೈನ್ಸು ಇದು ಎಲ್ಲ ಬಂದ ಮೇಲೆ ಕೋ ಎಜುಕೇಷನ್ ಪ್ರಾರಂಭ ಆದಮೇಲೆ ಸ್ವಲ್ಪ ಅದು ಅಷ್ಟು ಒಳ್ಳೆ ರೀತಿಯಲ್ಲಿ ಕಾಣ್ತಾ ಇಲ್ಲ. ಆದರೆ ನಾನು ಇಲ್ಲಿ ನಮ್ಮ ಈ ಸಂಸ್ಥೆಯ ಸ್ಥಾಪಕರಾದಂತಹ ಸೈಯದ್ ಅಬ್ದುಲ್ ರೆಹಮಾನ್ ಸಾದತ್ ತಂಗಳರವ್ರು ನಾನು ಬಹಳವಾಗಿ ಕೊಂಡಾಡ್ತೇನೆ. ಯಾಕಂದರೆ ಹೆಣ್ಣು ಮಕ್ಕಳಿಗಾಗಿ ಈ ಒಂದು ಕಾಲೇಜನ್ನು ಅಥವಾ ಈ ಬಿಲ್ಡಿಂಗನ್ನು ಅಥವಾ ಈ ಶಾಲೆಯನ್ನು ಅವರು ತೆರೆದಿದ್ದಾರೆ. ಅವರು ಇದರಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಬೇಕು. ಅವರ ಏನು ಕನಸು ಇದೆ ಅದು ಈಡೇರಬೇಕು. ಅವರು ಮಕ್ಕಳು ಅದರಲ್ಲಿ ಓದಿ ಉನ್ನತ ವ್ಯಾಸಂಗವನ್ನು ಪಡೆದು, ಇವಾಗ ಇಲ್ಲಿ ಅವರು ಹೇಳಿದ ಹಾಗೆ ಅವರು ಉನ್ನತ ವ್ಯಾಸಂಗವನ್ನು ಪಡೆದು ಒಳ್ಳೆಯ ರೀತಿಯಲ್ಲಿ ವಿದ್ಯಾರ್ಥಿನಿಗಳಾಗಿ ಹೊರಗೆ ಬರಬೇಕು. ಮಂಗಳೂರಲ್ಲಿ ಇವಾಗ ನಾನು ಸದ್ಯಕ್ಕೆ ನೋಡ್ತಾ ಇದ್ದೇನೆ, ಎಲ್ಲ ಕಡೆ ಹೋದರೆ ಆಸ್ಪತ್ರೆಗಳಲ್ಲಿ ಅಲ್ಲಿ ಇಲ್ಲಿ ಒಳ್ಳೆಯ ಇದರಲ್ಲಿ ಮುಸ್ಲಿಮು ಹುಡುಗರು ಕೆಲಸ ಮಾಡ್ತಾ ಇರ್ತಾರೆ, ಹುಡುಗಿಯರು. ಹಾಗೆ ವಿದ್ಯಾವಂತರಾಗಿ ಹೆಚ್ಚಾಗಿ ಲ್ಯಾಬ್ ಟೆಕ್ನಿಷಿಯನ್ಸ್ ಆಗಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಆದ್ದರಿಂದ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಒಳ್ಳೆಯ ರೀತಿ ಅವರಿಗೆ ಬೋಧನೆಯನ್ನು ಇಲ್ಲಿ ಮಾಡಿ ಅವರ ಜೀವನ, ಅದು ಹೇಳ್ತಾರೆ ಇಲ್ಲಿ ಎಲ್ಲ AC ಅಂತ ಹೇಳ್ಕೊಂಡು ಆಗಲಿ, ಈ ಸಂಸ್ಥೆಯನ್ನು ಕಟ್ಟಿ ನಮ್ಮ ಊರಿನಲ್ಲಿ, ನಮ್ಮ ಈ ಪೆರಿಂಜೆಯ ಪರಿಸರದಲ್ಲಿ ಒಂದು ಶಾಲೆಯನ್ನು, ಇಂಥ ಒಂದು ಉತ್ತಮವಾದ ವ್ಯಾಸಂಗ ಇದೆ ಕೊಠಡಿ ಕಟ್ಟಿ ಈ ಶಾಲೆ ಉತ್ತರೋತ್ತರ ಅಭಿವೃದ್ಧಿ ಈ ಕ್ಷೇತ್ರದಲ್ಲಿ, ಇಲ್ಲಿ ನಮ್ಮ ಕ್ಷೇತ್ರ ಪಕ್ಕದಲ್ಲೇ ಇದೆ. ಬಹುಶಃ ನಮ್ಮ ಆಲಿಯಾಬರವ್ರು ಹೇಳಿದಾಗೆ ಸಾದತ್ ಅವರು ನಮ್ಮ ಮೇಲೆ ಫ್ಲೋರಿಗೆ ಬಂದರೆ ನನ್ನ ಕ್ಷೇತ್ರ ಆ ಕಡೆಯಿಂದ ಕಾಣ್ತದೆ. ಆದ್ದರಿಂದ ಇಲ್ಲಿ ಪಕ್ಕದಲ್ಲೇ ಇರುವುದರಿಂದ ಅವರಿಗೂ ನಾನು ಈ ಸಂಸ್ಥೆಯನ್ನು ಇಲ್ಲಿ ಕಟ್ಟಿದ್ದಕ್ಕಾಗಿ ಅವರಿಗೆ ಸಂಪೂರ್ಣವಾದ ಒಂದು ದೇವರ ಅನುಗ್ರಹವನ್ನು ನಾನು ಕೊಡ್ತಾ ಮುಂದಕ್ಕೆ ಈ ಕ್ಷೇತ್ರ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ನಾನು ವಿರಾಮ ಕೊಡ್ತೇನೆ. ನಮಸ್ಕಾರ. ಶುಭಾಶೀರ್ವಾದದ ನುಡಿಗಳನ್ನಾಡಿದ ಮಾನ್ಯ ಎ ಜೀವಂದರ್ ಕುಮಾರ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿ